Similarities, class 5. Previous class ಅಲ್ಲಿ exercise 15A ಪ್ರಾಬ್ಲಮ್ಸ್ ಮಾಡ್ತಾ ಇದ್ವಿ. ಅರೌಂಡ್ 22 ಪ್ರಾಬ್ಲಮ್ಸ್ ಆಗಿತ್ತು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊಳ್ಳಿ. ಪ್ರಾಬ್ಲಮ್ ನಂಬರ್ 23. Problem number 23. In the given figure, AB is parallel to EF, which is parallel to DC, and AB is equal to 67.5 centimeters. DC is equal to 40.5 centimeters, and AE is equal to 52.5 centimeters. Name the three pair of similar triangles ಅಂತ ಹೇಳಿದ್ದಾರೆ. ಫಸ್ಟ್ ಕ್ವಶನ್ ಅದರಲ್ಲಿ ನೇಮ್ ದ ತ್ರೀ pairs of similar triangle. The second one ಅದರಲ್ಲಿ find length of EC and EF. ಹೌದಾ? ಡಯಾಗ್ರಾಮ್ ಈ ಥರ ಇದೆ. BAC ಅಂತ ಹೇಳಿದ್ದಾರೆ. E ಮತ್ತು D, F. ನೋಡ್ಕೊಳ್ಳಿ, ಈಸಿದ. ಫಸ್ಟ್ ಅಂತೂ ನೇಮ್ ದ ತ್ರೀ ಪೇರ್ಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಅಂತ ಹೇಳಿದಾರೆ. ಅದ ಈಸಿಯಾಗಿ ತ್ರೀ ಪೇರ್ಸ್ ಬರೀಬೋದು ನೋಡಿ. ಫಸ್ಟ್ ಒನ್ಗೆ ನೋಡಿ, ಇದನ್ನು ತಗೋತೀನಿ ನಾನು. ABC ಇದೆಲ್ಲ, ಅದು ಈ ಥರ ಇದೆ. B A C, ಇಲ್ಲೊಂದು ಹೇಗಿದೆ EF. ನೋಡಿ, ಇವೆರಡು ಪ್ಯಾರಲಲ್ ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇವೆರಡನ್ನು ಸಿಮಿಲರ್ ಅಂತ ಪ್ರೂವ್ ಮಾಡ್ಕೋಬೋದು ನೋಡಿ, ಈಸಿದೆ. ಹಿಯರ್ ಆ್ಯಂಗಲ್ BCA is equal to angle FCE. ಬರೀಬೋದಾ? ಬಿಕಾಸ್ ಕಾಮನ್ ಆ್ಯಂಗಲ್ ಅಲ್ಲ ಇದು. ಹೌದಾ? ಮತ್ತು ನೋಡಿ, ಆ್ಯಂಗಲ್ CFE is equal to ಆ್ಯಂಗಲ್ CBA. ಹೌದಾ? CFE ಮತ್ತು CBA ಎರಡು ಆ್ಯಂಗಲ್ ಸೇಮ್ ಇರಬೇಕಲ್ಲ ಇದು. ಯಾಕೆಂದ್ರೆ ಇದಕ್ಕೆ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಂತ ಹೇಳ್ತೀವಿ. ಹೌದಾ? ಬಿಕಾಸ್ BA ಇಸ್ ಪ್ಯಾರಲಲ್ ಟು FE ಇದೆ. ಹೌದಾ? ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಈಕ್ವಲ್ ಇರುತ್ತೆ. ಡೈರೆಕ್ಟ್ ಬೈ AA ಪಾಸ್ಟುಲೇಟ್ ಏನು ಬರಿಬೋದು? ಟ್ರಯಾಂಗಲ್ ABC is similar to triangle EFC. ಹೌದಾ? ಟೋಟಲ್ ಅಲ್ಲಿ ತ್ರೀ ಪೇರ್ಸ್ ಅಂತ ಹೇಳಿದಾನೆ. ಹೌದಾ? ಇದು ಒಂದಾಯಿತು. ನೋಡಿ, ABC ತೊಗೊಂಡಿದ್ದಾನೆ. ಸಿಮಿಲರ್ಲಿ BCD ತೊಗೊಂಡು ಮಾಡ್ಕೋಬೋದಲ್ಲ ನಾವು. ನೋಡಿ, ಈ ಥರ ಇದೆ. BCD FE ಎರಡು ಪ್ಯಾರಲಲ್ ಅಂತ ಹೇಳಿದ್ರು. ಹೌದಾ? ನೋಡಿ, ಇಲ್ಲೇನು ಬರ್ಕೋಬೋದು? ಹಿಯರ್ ಆ್ಯಂಗಲ್ DBC ಈಕ್ವಲ್ ಟು ಆ್ಯಂಗಲ್ EBF. ಇದು ಕಾಮನ್ ಆ್ಯಂಗಲ್ಸ್ ಅಲ್ಲ. ಸೇಮ್ ಟೈಪು. ನೋಡಿ, ಇದು
ಪ್ಯಾರಲಲ್ ತಾನೆ, ಅದಕ್ಕೆ ಇಲ್ಲೇನೇ ಬರೀಬೋದು, ಇದು ಕಾಮನ್ ಏನು ಹೌದಾ. ಆ್ಯಂಗಲ್ ಇ ಎಫ್ ಬಿ, ಆ್ಯಂಗಲ್ ಇ ಎಫ್ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಸಿ ಬಿ ಬರೀಬೋದಲ್ಲ. ಇದೇನಿದು ಕರಸ್ಪಾಂಡಿಂಗ್ ಆ್ಯಂಗಲ್ಸ್. ಹೌದಾ. ಬೈ ಎ ಪಾಸ್ಟುಲೇಟ್ triangle EBF is similar to triangle DBC. ಹೌದಾ. ನೋಡಿ ಈಸಿ ಇದೆ, ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ ಗೊತ್ತಾಗಬೇಕಷ್ಟೇ. ಇಲ್ಲಿ ಇದಕ್ಕೆ ಐಡಿಯಾ ಮಾತ್ರ ಸೇಮ್ ಯೂಸ್ ಮಾಡಿದ್ವಿ. ಹೌದಾ. ನೋಡಿ ಹಾಗಾದ್ರೆ ಇದು ಒಂದು ಟ್ರಯಾಂಗಲ್ ಆಯಿತು, ಕಾಂಗ್ರೆಂಟ್ ಒಂದು ಪೇರ್ ಆಯಿತು, ಇದು ಸೆಕೆಂಡ್ ಪೇರ್ ಇದು. ಹೌದಾ. ಇಷ್ಟು ಥರ್ಡ್ ಪೇರ್ ಇನ್ನೊಂದು ಬರೀಬೋದಾ. ನೋಡಿ ಇದು ತೊಗೊತೀವಿ, ಎ ಬಿ ಇ ಮತ್ತು ಡಿ ಇ ಸಿ ತೊಗೊತೀನಿ ನೋಡಿ. ಹೌದಾ. ಯಾಕಂದರೆ ಇವೆರಡು ಆ್ಯಂಗಲ್ ಅಂತೂ ಸೇಮ್ ಇರುತ್ತಲ್ಲ. ಈ ಥರ ಇದೆ ನೋಡಿ. The ABE is CD. ನೋಡಿ ಇದೆರಡನ್ನು ಪ್ಯಾರಲಲ್ ಅಂತ ಹೇಳಿದ್ದಾರೆ. ಹೌದಾ. ಅದರಲ್ಲಿ ಏನು ಬರೀಬೋದು ಹಿಯರ್, ಆ್ಯಂಗಲ್ ಎ ಇ ಬಿ ಇಸ್ ಈಕ್ವಲ್ ಟು ಆ್ಯಂಗಲ್ ಡಿ ಇ ಸಿ. ಬಿಕಾಸ್ ಇದೇನು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ನೆಕ್ಸ್ಟ್ ನೋಡಿ ಈ ಆ್ಯಂಗಲ್ ಮತ್ತು ಈ ಆ್ಯಂಗಲ್ ಸೇಮ್ ಇರುತ್ತೆ. ಯಾಕಂದರೆ ಇಲ್ಲಿ ನೋಡಿ ಝೆಡ್ ಥರ ಬರೀಬೋದು. ಹೌದಾ. ಹಿಯರ್ ಎ ಬಿ ಇಸ್ ಪ್ಯಾರಲಲ್ ಟು ಡಿ ಸಿ ಅಲ್ಲ, ದಟ್ ಇಂಪ್ಲೈಸ್ ಆ್ಯಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಸರಿ ಅಥವಾ ಬಿ ಎ ಇ ಇಸ್ ಈಕ್ವಲ್ ಟು ಆ್ಯಂಗಲ್ ಇ ಸಿ ಡಿ. ಏನಿದು ಆಲ್ಟರ್ನೇಟ್ ಆ್ಯಂಗಲ್ಸ್. ಹೌದಾ. ದಟ್ ಇಂಪ್ಲೈಸ್ ಟ್ರಯಾಂಗಲ್ ಬಿ ಎ ಇ, triangle BAE is similar to triangle DCE. ಹೌದಾ. ಇದು ಥರ್ಡ್ ಪೇರ್. ಫಸ್ಟ್ ಒನ್ ಆಯ್ತಲ್ಲಿ ಟೋಟಲ್ ಏನು ಹೇಳೋದು, ನೇಮ್ ದ 3 pairs ಆಫ್ ಸಿಮಿಲರ್ ಟ್ರಯಾಂಗಲ್ಸ್. ಹೌದಾ. ನೆಕ್ಸ್ಟ್ ನೋಡಿ ಸೆಕೆಂಡ್ ಒನ್ಗೆ ಫೈಂಡ್ ದ ಲೆಂತ್ ಆಫ್ ಇ ಸಿ ಆ್ಯಂಡ್ ಇ ಎಫ್. ಹೌದಾ. ಫೈಂಡ್ ದ ಲೆಂತ್ ಆಫ್ ಇ ಸಿ ಆ್ಯಂಡ್ ಇ ಎಫ್ ಅಂತ ಹೇಳಿದ್ದಾರೆ. ಅದಕ್ಕೆ ಏನೇನು ಕೊಟ್ಟಿರೋದು ನನಗೆ, ಎ ಬಿ ಲೆಂತ್ ಕೊಟ್ಟಿದ್ದಾರೆ, ಡಿ ಸಿ ಕೊಟ್ಟಿದ್ದಾರೆ. ಹೌದಾ. ನೋಡಿ ಎ ಬಿ ಡಿ ಸಿ ಎ ಇ ಇದೆ, ನಾವೇನೇನು ಕಂಡುಹಿಡಿಬೇಕು, ಇ ಎಫ್. ಹೌದಾ. ಅದು ಮತ್ತು ಇ ಸಿ ಒಂದು ಕಂಡುಹಿಡಿಬೇಕು ಇದು. ಹೌದಾ. ನೋಡಿ ಈಸಿಯಾಗಿ ಮಾಡ್ಕೋಬೋದು ನಾವು. ನೋಡಿ ಇದನ್ನೇ ತಗೊಂಡೆ ಅಂದ್ಕೊಳ್ಳಿ, ಯಾವ್ದಾರು ಒಂದು ಬರುತ್ತೆ. ನಾವು ಹಿಯರ್ ವಿ ನೋ ದಟ್ triangle BAE is similar to triangle DCE. ಹೌದಾ. That implies sides are proportional ತಾನೆ. ಅದನ್ನ ಯಾವ ಥರ ಬರ್ಕೊತೀವಿ ನಾವು, ಸೈಡ್ಸ್ ಆರ್ ಪ್ರಪೋರ್ಷನಲ್. ಫಸ್ಟ್ ಈ ಆ್ಯಂಗಲಿಗೆ ಆಪೋಸಿಟ್ ಇರೋದು ಬರ್ಕೊತೀನಿ, ಯಾವ್ದಾದ್ರು ಬರಿಬೋದು. ಎ ಬಿ ಬೈ ಡಿ ಸಿ ಇಸ್ ಈಕ್ವಲ್ ಟು, ಹೌದಾ, ಇದಕ್ಕೆ ಆಪೋಸಿಟ್ ಇರೋದು ಬಿ ಇ ಬೈ ಇ ಡಿ, ಬಿ ಇ ಬೈ ಇ ಡಿ ಇಸ್ ಈಕ್ವಲ್ ಟು ಇನ್ನೊಂದು ಇದಕ್ಕೆ ಆಪೋಸಿಟ್ ಇರೋದು ಎ ಇ ಬೈ ಸಿ ಇ. ಹೌದಾ. ನೋಡಿ ನಮಗೆ ಇ ಸಿ ಮತ್ತು ಇ ಎಫ್ ಅಥವಾ ಸಿ ಇ ಬೇಕು ತಾನೆ, ಇದು ಬೇಕು ನಮಗೆ. ಇಲ್ಲಿ ಏನೇನು ಕೊಟ್ಟಿದ್ದಾರೆ ನೋಡಿ, ಎ ಬಿ ಇದೆ, ಡಿ ಸಿ ಇದೆ, ಎ ಇ ಇದೆ. ಹೌದಾ. ಹಾಗಾದ್ರೆ ನೋಡಿ ಇಲ್ಲಿ ಎ ಬಿ ಇದೆ, ಡಿ ಸಿ ಇದೆ, ಎ ಇದೆ. ದೇಫೋರ್ ನಾವು ಎ ಬಿ ಬೈ ಡಿ ಸಿ ಇಸ್ ಈಕ್ವಲ್ ಟು
ಎ ಇ ಬೈ ಸಿ ಇ ಹೌದಾ. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಸಿ ಇ ಇಂಟು ಎ ಬಿ ಇಸ್ ಈಕ್ವಲ್ ಟು ಎ ಇ ಇಂಟು ಡಿ ಸಿ ಅಥವಾ ಸಿ ಇ ಕೇಳಿರೋದು ಅಥವಾ ಇ ಸಿ ಬರಿಬೋದಲ್ಲ ಇದನ್ನ. ಇ ಸಿ ಇಸ್ ಈಕ್ವಲ್ ಟು ಎ ಇ ಇಂಟು ಡಿ ಸಿ ಬೈ ಎ ಬಿ ಹೌದಾ. ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ಇದು ಇ ಸಿ ಇಸ್ ಈಕ್ವಲ್ ಟು ನೋಡಿ ಎ ಇ ವ್ಯಾಲ್ಯೂ ಏನು ಬಂದಿರೋದು. ಎ ಇ ಅಂದರೆ 52.5 ಕೊಟ್ಟಿದ್ದಾರೆ. 52.5 ಇಂಟು ವ್ಯಾಲ್ಯೂ ಆಫ್ ಡಿ ಸಿ 40.5 divided by value of AB 52.5 value of AB 67.5 ಹೌದಾ. ಇದು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಅಂದರೆ ಇ ಸಿ ಬಂದ್ಬಿಡೋದು ಹೌದಾ. ಮಾಡ್ಬೋದಲ್ಲ. ನೆಕ್ಸ್ಟ್ ಇ ಸಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಏನು ಕೇಳೋದು ಇ ಎಫ್ ಹೌದಾ. ನೋಡಿ ಇ ಎಫ್ ಈ ಟ್ರಯಾಂಗಲಲ್ಲಿ ಇರ್ತಾನೆ ಮತ್ತು ಇದೊಂದು ಟ್ರಯಾಂಗಲ್ ಇದು ತೊಗೊಂಡ್ರೆ ಬಂದ್ಬಿಡುತ್ತೆ ನೋಡಿ. ಇ ಎಫ್ ಹೇಳಿದೆ ಅದು ಸರ್. ಇದನ್ನು ತೊಗೊತೀನಿ ನೋಡಿ. ನಾವು ಟ್ರಯಾಂಗಲ್ ಎ ಬಿ ಸಿ ಈ ಸಿಮಿಲರ್ ಟು ಟ್ರಯಾಂಗಲ್ ಇ ಎಫ್ ಸಿ ಮಾಡ್ಕೊಂಡಿದ್ವಲ್ಲ ಹೌದಾ. ಯಾಕಂದರೆ ನೋಡಿ ಈ ಆ್ಯಂಗಲ್ ಸೇಮ್ ಇರುತ್ತೆ ಮತ್ತು ಈ ಆ್ಯಂಗಲ್ ಸೇಮ್ ಇರುತ್ತೆ ಹೌದಾ. ಅದರಲ್ಲಿ ಏನು ಬರೀಬೋದು ನಾವು. ದಟ್ ಇಂಪ್ಲೈಸ್ ನೋಡಿ ಹೇಗೆ ಆಪೋಸಿಟ್ ಇರೋದು ಅದು ಬಿ ಸಿ ಬೈ ಎಫ್ ಸಿ. ಬಿ ಸಿ ಬೈ ಎಫ್ ಸಿ ಇಸ್ ಈಕ್ವಲ್ ಟು ಎಷ್ಟು ಇದಕ್ಕೆ ಆಪೋಸಿಟ್ ಇರೋದು ಎ ಸಿ ಬೈ ಇ ಸಿ is equal to ನೆಕ್ಸ್ಟ್ ಇದಕ್ಕೆ ಆಪೋಸಿಟ್ ಇರೋದು ಎ ಬಿ ಬೈ ಇ ಎಫ್. ಏನು ಕಂಡುಹಿಡಿಬೇಕು ನಾವು. ಇ ಎಫ್ ಕಂಡುಹಿಡಿಬೇಕಲ್ಲ ಹೌದಾ. ನೋಡಿ ಏನು ಕೊಟ್ಟಿದ್ದಾರೆ ಎ ಬಿ ಕೊಟ್ಟಿದ್ದಾರೆ, ಇ ಎಫ್ ಎ ಬಿ ಕೊಟ್ಟಿದ್ದಾರೆ. ಮತ್ತು ಈಗಿನ ಜಸ್ಟ್ ಇ ಸಿ ಒಂದು ಕ್ಯಾಲ್ಕುಲೇಟ್ ಮಾಡಿದ್ವಿ ಹೌದಾ. ಇದನ್ನು ಯೂಸ್ ಮಾಡ್ಕೊತೀನಿ ನೋಡಿ. ಅದರಲ್ಲಿ ಏನು ಬರ್ಬೋದು. ದಟ್ ಇಂಪ್ಲೈಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಎ ಇ ಇಂಟು ಎ ಸಿ ಇಸ್ ಈಕ್ವಲ್ ಟು ಎ ಬಿ ಇಂಟು ಇ ಸಿ ಹೌದಾ. ದಟ್ ಇಂಪ್ಲೈಸ್ ಇ ಎಫ್ ಕ್ಯಾಲ್ಕುಲೇಟ್ ಮಾಡಬೇಕು. ಇ ಎಫ್ ಇಸ್ ಈಕ್ವಲ್ ಟು ಎ ಬಿ ಇಂಟು ಇ ಸಿ ಬೈ ಎ ಸಿ ಬರುತ್ತೆ ಹೌದಾ. ನೋಡಿ ಆ ವ್ಯಾಲ್ಯೂ ಕೊಟ್ಟಿದ್ದಾರೆ ನಮಗೆ. ಎ ಬಿ ಕೊಟ್ಟಿದ್ದಾರೆ ಬರ್ಕೋಬೋದು. ಇ ಸಿ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊತೀವಿ ಅದು ಬರಿಬೋದು. ಎ ಸಿ ಗೊತ್ತಿಲ್ಲ ಅಲ್ಲಿ ಹೌದಾ. ನೋಡಿ ಎ ಸಿನ ಯಾವ ಥರ ಬರಿತೀವಿ ಅಂದರೆ ಎ ಇ ಪ್ಲಸ್ ಇ ಸಿ ಬರಿಬೋದಲ್ಲ. ಅದರಲ್ಲಿ ಇ ಎಫ್ ಇಸ್ ಈಕ್ವಲ್ ಟು ಎ ಬಿ ಇಂಟು ಇ ಸಿ ಡಿವೈಡ್ ಬೈ ಇದನ್ನ ಎ ಸಿನ ಎ ಇ ಪ್ಲಸ್ ಇ ಸಿ ಮಾಡ್ಕೋಬೇಕು ಹೌದಾ. ಹೌದಾ. ನೋಡಿ ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ ಸಿಂಪ್ಲಿಫೈ ಆಗ್ಬಿಡುತ್ತೆ. ದಟ್ ಇಂಪ್ಲೈಸ್ ಇ ಎಫ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ಆಫ್ ಎ ಬಿ ಇಸ್ 67.5 ಇಂಟು ವ್ಯಾಲ್ಯೂ ಆಫ್ ಇ ಸಿ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಲ್ಲಿ ಡಿವೈಡ್ ಬೈ ವ್ಯಾಲ್ಯೂ ಆಫ್ ಎ ಇ ವ್ಯಾಲ್ಯೂ 52.5 ಪ್ಲಸ್ ವ್ಯಾಲ್ಯೂ ಆಫ್ ಇ ಸಿ ಹೌದಾ. ನೋಡಿ ಇಲ್ಲಿ ಫೈಂಡ್ ಔಟ್ ಮಾಡಿರ್ತೀರಲ್ಲ ಅದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ ಅವಾಗ ಇ ಎಫ್ ಬರುತ್ತೆ ಹೌದಾ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೋಬೋದು. ಹೇಗೆ ಮಾಡ್ಕೊಂಡು ಏನು ಗೊತ್ತಾಗಬೇಕು ನೋಡಿ. ಇಲ್ಲಿ ಡೈರೆಕ್ಟಾಗಿ ಗೊತ್ತಾಗಲ್ಲ. ಇಲ್ಲಿ ಇ ಎಫ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಅಲ್ಲಿ ಏನು ಬಂದ್ಬಿಡುತ್ತೆ ಅಂದರೆ ಎ ಸಿ ಬರುತ್ತೆ. ಇಲ್ಲಿ ಡೈರೆಕ್ಟ್ ಎ ಸಿ ವ್ಯಾಲ್ಯೂ ಕೊಟ್ಟಿಲ್ಲ. ಆದರೆ ಏನು ಬರಿಬೋದು ನಾವು ಎ ಸಿನ ಎ ಇ ಪ್ಲಸ್ ಇ ಸಿ ಅಂತ ಬರ್ಕೊಂಡ್ರೆ ಸಿಂಪ್ಲಿಫೈ ಆಗ್ಬಿಡುತ್ತೆ ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 24. ನೋಡಿ in the given figure QR is parallel to AB and DR is parallel to QB. ರೀತಿ ಅದ ಡಯಾಗ್ರಾಮ್. ಇದು ಪಿ, ಇದು ಎ ಬಿ, ಕ್ಯೂ ಆರ್,
ಡಿ ಆರ್ ಹೌದಾ. ದೆನ್ ಪ್ರೂವ್ ದಟ್ ಏನಂತ ಹೇಳೋದು, ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಡಿ ಇಂಟು ಪಿ ಎ ಹೌದಾ. ನೋಡಿ ಇದನ್ನೇ ಈಜ್ ಇದೆ. ಇಲ್ಲಿ ಯಾವ ಟ್ರಯಾಂಗಲ್ನ ಸಿಮಿಲರ್ ಅಂತೇಳಿ ಪ್ರೂವ್ ಮಾಡ್ಬೇಕಂತ ಗೊತ್ತಾಗಬೇಕು ಸರ್. ಅದು ಗೊತ್ತಾಯ್ತಂದ್ರೆ ನೆಕ್ಸ್ಟ್ ಇದನ್ನ ಈಸಿಯಾಗಿ ಮಾಡ್ಕೋಬೋದು. ನೋಡ್ಕೊಳ್ಳಿ ಫಸ್ಟ್. ನೋಡಿ ಫಸ್ಟ್ ಈಗ ನಾವು ಈ ಥರ ತೊಗೊಂಡೆ ಅಂದ್ಕೊಳ್ಳಿ, ಇದು ಪಿ ಕ್ಯೂ ಆರ್ ಇಷ್ಟೇ ತೊಗೊಂಡಿದ್ದೀನಿ, ಎ ಬಿ. ನೋಡಿ ಇಲ್ಲಿ ಟ್ರಯಾಂಗಲ್ ಪಿ ಎ ಬಿ ಆ್ಯಂಡ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಆರ್ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೋದಲ್ಲ. ಯಾಕಂದರೆ ಇದೇನಿದು ಆ್ಯಂಗಲ್ ಪಿ ಈಸ್ ಕಾಮನ್ ಆ್ಯಂಗಲ್ ಆ್ಯಂಡ್ ಆ್ಯಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಎ ಬಿ, ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಹೌದಾ. ನೋಡಿ ಹಿಯರ್ ಆ್ಯಂಗಲ್ ಕ್ಯೂ ಪಿ ಆರ್ is equal to angle APB, ಏನಿದು ಕಾಮನ್ ಆ್ಯಂಗಲ್ ಹೌದಾ, ಕಾಮನ್ ಆ್ಯಂಗಲ್ಸ್. ನೆಕ್ಸ್ಟು ಆ್ಯಂಗಲ್ ಪಿ ಕ್ಯೂ ಆರ್ ಇಸ್ ಈಕ್ವಲ್ ಟು ಆ್ಯಂಗಲ್ ಪಿ ಎ ಬಿ, ಇದು ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಅಲ್ಲ. ಯಾಕಂದರೆ ಇವೆರಡು ಪ್ಯಾರಲಲ್ ಅಂದರೆ ಅದು ಕರಸ್ಪಾಂಡಿಂಗ್ ಆ್ಯಂಗಲ್ಸ್ ಆಗ್ಬಿಡುತ್ತೆ ಹೌದಾ. ನೆಕ್ಸ್ಟ್ ಈಗ ಏನು ಮಾಡ್ಕೋಬೇಕು ನಾವು, ಅದು ಇಂಪ್ಲೈಸ್ ಇಲ್ಲಿ ಏನಂತ ಗೊತ್ತಾಯಿತು, ಟ್ರಯಾಂಗಲ್ ಕ್ಯೂ ಪಿ ಆರ್, ಟ್ರಯಾಂಗಲ್ ಕ್ಯೂ ಪಿ ಆರ್ is similar to triangle APB, APB ಹೌದಾ. that implies sides are proportional, P opposite ಇರೋ side AB by QR is equal to ಇದಕ್ಕೆ ಆಪೋಸಿಟ್ ಇರೋ ಸೈಡ್ PB by PR, that is equal to next ಇದಕ್ಕೆ ಆಪೋಸಿಟ್ ಇರೋ ಸೈಡ್ PA by PQ, PA by PQ ಹೌದಾ. ನೋಡಿ ನಮಗೆ ಏನೇನು ಬೇಕಾಗಿರೋದು, PQ ಬೇಕು ಹೌದಾ, ಇಲ್ಲಿದೆ PQ ಮತ್ತು PAನೂ ಬೇಕು ಹೌದಾ. ಬಟ್ ಇದನ್ನು ಇಲ್ಲಿ ಯಾವುದಕ್ಕಾದ್ರೂ ಈಕ್ವೇಟ್ ಮಾಡ್ಕೋಬೇಕು ಹೌದಾ. ಇದನ್ನ 1 ಅಂತ ತೊಗೊಂಡಿರ್ತೀನಿ. ನೆಕ್ಸ್ಟ್ ನೋಡಿ ಇದೇ ಥರ ಇನ್ನೊಂದು ಟ್ರಯಾಂಗಲ್ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ತೀವಿ. ನೋಡಿ ಇನ್ನೊಂದು ಈ ಥರ ಇದೆ, ಹೀಗೆ ಇದು ಕ್ಯೂ ಬಿ, ಇದು ಪಿ, ಇದೊಂದು ಡಿ ಆರ್. ಇಲ್ಲಿ ಏನು ಕೊಟ್ಟಿರೋದು ನಿಮಗೆ ಇಲ್ಲಿ ಆಲ್ರೆಡಿ ಡಿ ಆರ್ ಇಸ್ ಪ್ಯಾರಲಲ್ ಟು ಕ್ಯೂ ಬಿ ಅಂತ ಹೇಳಿದ್ರೆ ತಾನೆ, ಸೇಮ್ ಐಡಿಯಾ ಯೂಸ್ ಮಾಡ್ಬೋದು. ಹಾಗಾದ್ರೆ ಇದು ಕಾಮನ್ ಆ್ಯಂಗಲ್ ಇದು ಹೌದಾ, ಇವೆರಡು ಕರಸ್ಪಾಂಡಿಂಗ್ ಆ್ಯಂಗಲ್ ಹೌದಾ. ಅದ್ರಲ್ಲಿ ಏನು ಬರ್ತೀನಿ ಹಿಯರ್ ಆ್ಯಂಗಲ್ ಡಿ ಪಿ ಆರ್ ಇಸ್ ಈಕ್ವಲ್ ಟು ಆ್ಯಂಗಲ್ ಕ್ಯೂ ಪಿ ಬಿ, ಇದು ಕಾಮನ್ ಆ್ಯಂಗಲ್ಸ್ ಅಲ್ಲ. ನೆಕ್ಸ್ಟು ಹಿಯರ್ ಆ್ಯಂಗಲ್ ಪಿ ಡಿ ಆರ್ is equal to angle PQB ಹೌದಾ. ಇದು ಕರಸ್ಪಾಂಡಿಂಗ್ ಆ್ಯಂಗಲ್ಸು. ಡೈರೆಕ್ಟ್ ಬೈ ಎ ಪಾಸ್ಯುಲೇಟ್ ಏನು ಬರೀಬೋದು, ಟ್ರಯಾಂಗಲ್ ಪಿ ಡಿ ಆರ್ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಪಿ ಕ್ಯೂ ಬಿ. That implies ನೋಡಿ ಏನೇನು ರಿಸಲ್ಟ್ ಇದೆ ಬರ್ಕೊಂಡು ಹೋದಷ್ಟು. ಇದಕ್ಕೆ ಆಪೋಸಿಟ್ ಇರೋದು ಯಾವುದದು, ಕ್ಯೂ ಬಿ ಬೈ ಡಿ ಆರ್ ಇಸ್ ಈಕ್ವಲ್ ಟು ಇದಕ್ಕೆ ಆಪೋಸಿಟ್ ಇರೋದು ಇದಕ್ಕೆ ಪಿ ಬಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಪಿ ಕ್ಯೂ ಬೈ ಪಿ ಡಿ. ಇಷ್ಟು ಬರುತ್ತಲ್ಲ ನೋಡಿ, ಇದರಲ್ಲೂ ಪಿ ಬಿ ಬೈ ಪಿ ಆರ್ ಇದೆ, ಇದರಲ್ಲೂ ಪಿ ಬಿ ಬೈ ಪಿ ಆರ್ ಇದೆ ಹೌದಾ. ಹಾಗಾದ್ರೆ ಇಲ್ಲಿ ಏನು ಬರೀಬೋದು ಅಂದರೆ ಫ್ರಮ್ 1 and 2, ಫ್ರಮ್ 1 and 2 ನೋಡಿ ಪಿ ಬಿ ಬೈ ಪಿ ಆರ್ ಇಸ್ ಈಕ್ವಲ್ ಟು
ಪಿ ಬಿ ಬೈ ಪಿ ಆರ್ ಇಸ್ ಈಕ್ವಲ್ ಟು ಏನಿದೆ ಅಲ್ಲಿ ಪಿ ಎ ಬೈ ಪಿ ಕ್ಯೂ, ಪಿ ಎ ಬೈ ಪಿ ಕ್ಯೂ ದಟ್ ಈಸ್ ಈಕ್ವಲ್. ನೋಡಿ ಇಲ್ಲೂ ಪಿ ಬಿ ಬೈ ಪಿ ಆರ್ ಅಂದ್ರೆ ಏನಿದೆ ಪಿ ಕ್ಯೂ ಬೈ ಪಿ ಡಿ ಬರಿಬೋದಲ್ಲ. ನೋಡಿ ಎರಡರಲ್ಲೂ ಪಿ ಬಿ ಬೈ ಪಿ ಆರ್ ಇದೆ, ಇಲ್ಲಿ ಪಿ ಎ ಬೈ ಪಿ ಕ್ಯೂ ಬರ್ಕೊಂಡೆ, ಇದರೊಳಗೆ ಪಿ ಕ್ಯೂ ಬೈ ಪಿ ಡಿ ಬರ್ಕೊಂಡಿದ್ದೀನಿ. ಹೌದಾ? ನಾವೇನು ಪ್ರೂವ್ ಮಾಡಬೇಕು? ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್. ಹಾಗಾದ್ರೆ ಇವೆರಡನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿ ದಟ್ ಇಂಪ್ಲೈಸ್ ಏನು ಬರೀಬೋದು ಪಿ ಕ್ಯೂ ಸ್ಕ್ವೇರ್, ಪಿ ಕ್ಯೂ ಇಂಟು ಪಿ ಕ್ಯೂ ಇಸ್ ಈಕ್ವಲ್ ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಎ ಇಂಟು ಪಿ ಡಿ ಬರುತ್ತೆ. ಹೌದಾ? ನೋಡಿ ಇದನ್ನೇ ಪ್ರೂವ್ ಮಾಡಬೇಕಿದ್ದು ಅಷ್ಟೇ. ಆಯ್ತಲ್ಲ? ನೋಡಿ ಇಲ್ಲಿ ಎರಡು ಟ್ರಯಾಂಗಲ್ನ ತೊಗೊಂಡ್ಬಿಟ್ಟು ಸಿಮಿಲರ್ ಅಂತ ಪ್ರೂವ್ ಮಾಡ್ಕೊತೀವಿ. ನೆಕ್ಸ್ಟ್ ಅವೆರಡದು ರೇಷಿಯೋ ನೋಡ್ಕೊತೀವಿ, ಎರಡರಲ್ಲೂ ಕಾಮನ್ ಪಿ ಬಿ ಬೈ ಪಿ ಆರ್ ಇದೆ. ಈಕ್ವೇಟ್ ಮಾಡ್ಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿದ ತಕ್ಷಣ ಸಿಂಪ್ಲಿಫೈ ಆಗುತ್ತೆ. ಹೌದಾ? ಇದು ಡಿಫೆಂಡ್ ಅದ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 25. Through the midpoint M of the side CD, through the midpoint M of the side CD of a parallelogram ABCD, of a parallelogram ABCD, the line BM is drawn intersecting diagonals AC in L. Line BM is drawn intersecting diagonal AC in L and AD produced in E. Prove that EL is equal to 2BL. EL is equal to 2BL. ನೋಡ್ಕೊಳ್ಳಿ ಡಯಾಗ್ರಾಮ್ ಯಾವ ಥರ ಬರ್ಕೊತೀವಿ ಅಂದರೆ ಥ್ರೂ ದ ಮಿಡ್ ಪಾಯಿಂಟ್ ಆಫ್ ಎಮ್ ಆಫ್ ದ ಸೈಡ್ ಸಿ ಡಿ ಆಫ್ ಎ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಅಂತ ಹೇಳಿದಾರೆ. ಹೌದಾ? ಫಸ್ಟ್ ಒಂದು ಪ್ಯಾರಲೋಗ್ರಾಮ್ ತೊಗೊಂಡ್ಬಿಡ್ತೀನಿ ಈ ಥರ. ಎ ಬಿ ಸಿ ಡಿ ಏನಂತ ಹೇಳ್ತಾ ಅದು ಥ್ರೂ ದ ಮಿಡ್ ಪಾಯಿಂಟ್ ಎಮ್ ಆಫ್ ದ ಸೈಡ್ ಸಿ ಡಿ. ಮಿಡ್ ಪಾಯಿಂಟ್ ಅಂತ ಹೇಳಿದಾರೆ. ಅದು ಎಮ್ ಆಫ್ ಸೈಡ್ ಸಿ ಡಿ of a parallelogram actually, the line BM is drawn intersecting the diagonal AC ಅಂತ ಹೇಳಿದ್ದಾರೆ. ಹೌದಾ? ಈ diagonal AC. ಹೌದಾ? ಲೈನ್ BM is drawn ಅಂತ ಹೇಳಿದ್ದಾರೆ. ಇದು AC in L ಅಂತ ಹೇಳಿದ್ದಾರೆ. ನೆಕ್ಸ್ಟ್ and AD produced in E ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಎ ಡಿನ ಪ್ರೊಡ್ಯೂಸ್ ಮಾಡ್ಕೋಬೇಕು ಈ ಥರ. ನೆಕ್ಸ್ಟ್ ಇದನ್ನು ಇಲ್ಲಿ ಪ್ರೊಡ್ಯೂಸ್ ಮಾಡ್ಕೊತೀನಿ. ಎರಡು ಎಲ್ ಮೀಟ್ ಆಗುತ್ತೆ ಅಂತ ಹೇಳಿದಾರೆ ಇ. ದೆನ್ ಪ್ರೂವ್ ದಟ್ ಇ ಎಲ್ ಇಸ್ ಈಕ್ವಲ್ ಟು 2BL ಅಂತ ಹೇಳಿದ್ದಾರೆ. ಹೌದಾ? ಇ ಎಲ್ ಇಸ್ ಈಕ್ವಲ್ ಟು 2BL. ಹೌದಾ? ನೋಡಿ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಗಿವನ್ ಎಮ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ಡಿ ಸಿ ಅಂತ ಹೇಳಿದ್ದಾರೆ. ದಟ್ ಇಂಪ್ಲೈಸ್ ಏನು ಬರಿಬೋದು ಡಿ ಎಮ್ ಇಸ್ ಈಕ್ವಲ್ ಟು ಸಿ ಎಮ್ ಬರಿಬೋದು ಅಥವಾ ಎಮ್ ಸಿ ಬರಿಬೋದಲ್ಲ. ನೋಡಿ ಯೂಸ್ ಮಾಡ್ಕೊತೀವಿ. ನೋಡ್ಕೊಳ್ಳಿ ನೆಕ್ಸ್ಟು ನೋಡಿ ಈ ಥರ ತೊಗೊತೇನೆ ಇಲ್ಲಿ ಈ ಟ್ರಯಾಂಗಲ್ಸ್ನ. ನೋಡಿ ಒಂದು ಈ ಥರ ಇದೆ, ಹೀಗಿದೆ, ಹೀಗೆ ಇದು ಡಿ, ಇದು ಇ, ಇದು ಎಮ್ ಬಿ ಸಿ. ಹೌದಾ? ನೋಡಿ ಇವೆರಡಂತೂ ಪ್ಯಾರಲಲ್ ಇರ್ತದಲ್ಲ. ಯಾಕಂದ್ರೆ ನೋಡಿ ಈ ಲೈನ್ ಪ್ಯಾರಲಲ್ ಇದೆ ಅಂದರೆ ಇವೆರಡು ಪ್ಯಾರಲಲ್ ಇದೆ. ಹೌದಾ? ನೋಡಿ ಇವೆರಡನ್ನು ನಾವು ಈಗ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೋದು. ಹಿಯರ್ ಆ್ಯಂಗಲ್ ಡಿ ಎಮ್ ಇ, ಆ್ಯಂಗಲ್ ಡಿ ಎಮ್ ಇ ಇಸ್ ಈಕ್ವಲ್ ಟು ಆ್ಯಂಗಲ್ ಬಿ ಎಮ್ ಸಿ. ಹೌದಾ? ಏನಿದು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಹೌದಾ? ನೆಕ್ಸ್ಟ್ ನೋಡಿ ಆ್ಯಂಗಲ್ ಡಿ ಇ ಎಮ್ ಇಸ್ ಈಕ್ವಲ್ ಟು ಆ್ಯಂಗಲ್ ಎಮ್ ಬಿ ಸಿ ಬರಿಬೋದಾ? ಯಾಕಂದ್ರೆ ಇವೆರಡು ಪ್ಯಾರಲಲ್ ಇದೆ ಅಂದರೆ ಇದು ಝೆಡ್ ಥರ ಆಯಿತು, ಇದೇನಾಗಿರುತ್ತೆ ಇದು ಆಲ್ಟರ್ನೇಟ್ ಆ್ಯಂಗಲ್ಸ್. ಹೌದಾ? ಆ್ಯಂಗಲ್ ಡಿ ಇ ಎಮ್ ಇಸ್ ಈಕ್ವಲ್ ಟು ಆ್ಯಂಗಲ್ ಎಮ್ ಬಿ ಸಿ.
ಏನಿದು ಆಲ್ಟರ್ನೇಟ್ ಆ್ಯಂಗಲ್ಸ್ ಹೌದಾ. ನೋಡಿ ದಟ್ ಇಂಪ್ಲೈಸ್ ಟ್ರಯಾಂಗಲ್ DEM is similar to triangle CBM. ಹೌದಾ. ಸೈಡ್ಸ್ ಪ್ರಪೋರ್ಷನಲ್ ಇರುತ್ತಲ್ಲ, ದಟ್ ಇಂಪ್ಲೈಸ್ ಇಲ್ಲಿ ಏನು ಬರಿಬೋದು, ದಟ್ ಇಂಪ್ಲೈಸ್ ED by BC is equal to ಇದಕ್ಕೆ ಆಪೋಸಿಟ್ ಇರೋದು ಬರ್ಕೊಂತೀವಿ. DM by MC that is equal to ಇದಕ್ಕೆ ಆಪೋಸಿಟ್ ಇರೋದು EM by MB. ಹೌದಾ. EM by MB. ನಮಗೆ DM ಈಕ್ವಲ್ ಟು MC ಗೊತ್ತಿದೆ ತಾನೆ. ಹಾಗಾದ್ರೆ DM ಬದಲು MC ಏನಾದ್ರು ಬರ್ಕೊಂಡ್ಬಿಟ್ವಿ ಅಂದ್ರೆ ಇದು ED by BC is equal to MC by MC is equal to EM by MB. ಈ MC ಕ್ಯಾನ್ಸಲ್ ಆಗ್ಬಿಟ್ಟಿದ್ದು 1 ಆಗತ್ತಲ್ಲ. ಹಾಗಾದ್ರೆ ಇಲ್ಲಿ ಏನೇನು ಬರೀಬೋದು, ED by BC is equal to 1, EM by MB is equal to 1. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ED is equal to BC ಬಂತು ಆ್ಯಂಡ್ EM is equal to MB ಬಂತು. ಹೌದಾ. ಇನ್ನು 2 ಅಂತ ತೊಗೊತೀನಿ. ನೋಡಿ ಇಲ್ಲಿ ಎಷ್ಟೊಂದು ಸೈಡ್ಸ್ ಸೇಮ್ ಬರ್ತದೆ. ಹೌದಾ. ಅದೆಲ್ಲ ಯೂಸ್ ಮಾಡ್ಕೋಬೇಕು, ಯಾಕಂದ್ರೆ ನಾವು EL is equal to 2BL ಅಂತ ಪ್ರೂವ್ ಮಾಡ್ಬೇಕು, EL ಮತ್ತು BL. ಹೌದಾ. ಅದು ನೋಡಿ ಇಲ್ಲಿ EL BL ಬರೋಂಥ ಟ್ರಯಾಂಗಲ್ಸ್ ತೊಗೊತೀನಿ. ಈ ಥರ ಇದೆ. ಇದು AE, ಇದು L, ಇದು BC. ಹೌದಾ. ನೋಡಿ ಇವೆರಡು ಟ್ರಯಾಂಗಲ್ನ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೋದಲ್ಲ, ಯಾಕಂದ್ರೆ ಇವೆರಡು ಪ್ಯಾರಲ್ ಇರುತ್ತೆ. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡ್ರಾಯ್ತು. ಹಿಯರ್ ಆ್ಯಂಗಲ್ ALE is equal to angle BLC. ಏನು ನಮಗೇನು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಆ್ಯಂಗಲ್ AEL is equal to angle LBC. ಹೌದಾ. ಇದು ಆಲ್ಟರ್ನೇಟ್ ಆ್ಯಂಗಲ್ಸ್. ಹೌದಾ. ಎರಡು ಆ್ಯಂಗಲ್ ಸೇಮ್ ಆಯ್ತು. ಬೈ AA postulate ಏನು ಬರಿಬೋದು, ಟ್ರಯಾಂಗಲ್ AEL is similar to triangle CBL. ಹೌದಾ. ಸೈಡ್ಸ್ ಆರ್ ಪ್ರಪೋರ್ಷನಲ್ ಬರಿಬೋದಲ್ಲ, ದಟ್ ಇಂಪ್ಲೈಸ್ ಸೈಡ್ಸ್ ಆರ್ ಪ್ರಪೋರ್ಷನಲ್. ಹೇಗೆ ತೊಗೊಂತೀವಿ, ಇದಕ್ಕೆ ಆಪೋಸಿಟ್ ಇರೋದು AE by BC is equal to ಇದಕ್ಕೆ ಆಪೋಸಿಟ್ ಇರೋದು EL by BL is equal to AL by LC. ಹೌದಾ. ನೋಡಿ ಇವೆರಡು ತಗೊತೀನಿ, ಯಾಕಂದ್ರೆ ನಮಗೆ EL BLಗೆ ಬೇಕಾಗಿರೋದು. ಹೌದಾ. ನೋಡಿ ನಾವು AEನ ಏನು ಬರಿಬೋದು, AEನ AD plus DE ಬರಿಬೋದಲ್ಲ. ನೋಡಿ ಇಲ್ಲಿ EL by BL is equal to AE by BC ಇದೆ. ಹೌದಾ. AEನ AD plus DE ಬರಿಬೋದಾ, AD plus DE by BC. EL by BL is equal to AD as it is. ಅದು ADನ ಹೇಗೆ ಬರಿಬೋದು ನೋಡಿ, ಪ್ಯಾರಲೋಗ್ರಾಮ್ ತಾನೆ. ಹಾಗಾದ್ರೆ AD ಬದಲಿ BC ಬರಿಬೋದಲ್ಲ, BC ಪ್ಲಸ್ DEನ. ಹೌದು. ನೋಡಿ DEನ ಏನು ಬರಿಬೋದು,
ನೋಡಿ ಡಿ ಇನು ಬಿ ಸಿ ಬರಿಬೋದಲ್ಲ, ಬೈ ಬಿ ಸಿ ಹೌದಾ. ಇಲ್ಲಿ ನಮಗೆ ಏನೇನು ಗೊತ್ತಿರೋದು, ಎ ಡಿ ಈಕ್ವಲ್ ಟು ಬಿ ಸಿ ಹೌದಾ. ನೆಕ್ಸ್ಟ್ ಇನ್ನೊಂದು ಇಲ್ಲಿದೆ, ಡಿ ಇ ಈಕ್ವಲ್ ಟು ಬಿ ಸಿ, ಇದು ಫ್ರಮ್ ಟು ಹೌದಾ. ಇಲ್ಲಿ ಬಿಕಾಸ್ ಎ ಬಿ ಸಿ ಡಿ ಈಸ್ ಅ ಪ್ಯಾರಲೋಗ್ರಾಮ್ ಹೌದಾ. ಅದು ನೋಡಿ ಈಗ ಏನಾಯಿತು, ಇ ಎಲ್ ಬೈ ಬಿ ಎಲ್ ಇಸ್ ಈಕ್ವಲ್ ಟು ಬಿ ಸಿ ಬೈ ಬಿ ಸಿ, ಬಿ ಸಿ ಗೆಟ್ ಕ್ಯಾನ್ಸಲ್, ಕ್ರಾಸ್ ಮಲ್ಟಿಪ್ಲೈ ಮಾಡಿದ ಇ ಎಲ್ ಇಸ್ ಈಕ್ವಲ್ ಟು ಬಿ ಎಲ್. ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ ಹೌದಾ. ಹೋಯ್ತಲ್ಲ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ ನೋಡಿ. ಎರಡೆರಡು ಸಿಮಿಲರ್ ಟ್ರಯಾಂಗಲ್ ತೊಗೋಬೇಕು, ನೆಕ್ಸ್ಟ್ ರಿಸಲ್ಟ್ ಬರ್ಕೊಳ್ಳೋದು, ಅದಾದಮೇಲೆ ಸಿಂಪ್ಲಿಫೈ ಮಾಡ್ತಾ ಹೋಗೋದು ಹೌದಾ. ನೆಕ್ಸ್ಟ್ ಪ್ರಾಬ್ಲಮ್, ಪ್ರಾಬ್ಲಮ್ ನಂಬರ್ 26. Problem number 26. In the given figure, P is the point on AB. P is a point on AB such that AP is to PB is equal to AP is to PB is equal to 4 is to 3. PQ is parallel to AC. PQ is parallel to AC. First one, calculate the ratio PQ is to AC. Give reason. Second one, in triangle ARC, angle ARC is equal to 90 degree. And in triangle in triangle PQS, angle PSQ is equal to 90 degree. Given QS is equal to 6 centimeters. Calculate the length of AR. Calculate the length of AR. ಹೌದಾ. ಡಯಾಗ್ರಾಮ್ ಈ ಥರ ಕೊಟ್ಟಿದ್ದಾರೆ. ACB, PAR, the perpendicular, QS, ಇದು perpendicular, next PQ, ಇದು parallel. ನೋಡ್ಕೊಳ್ಳಿ, ಫಸ್ಟ್ ಒಂದೊಂದೇ ಮಾಡ್ಕೊತ ಹೋಗ್ಬೇಕು. ಈಸಿದ ಫಸ್ಟ್ ಎ ಪಿ ಬೈ ಪಿ ಬಿ ಕೊಟ್ಟಿದ್ದಾರೆ ತಾನೆ, ಅಂದರೆ ನೋಡಿ ಎ ಪಿ ಬೈ ಪಿ ಬಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕಂಡುಹಿಡಿಯಕ್ಕೆ ಹೇಳಿದ್ರು, ಪಿ ಕ್ಯೂ ಎ ಸಿ, ಪಿ ಕ್ಯೂ ಬೈ ಎ ಸಿ ಹೌದಾ. ನೋಡಿ ಎ ಪಿ ಮತ್ತು ಪಿ ಬಿ ಕೊಟ್ಟಿದ್ದಾರೆ, ಪಿ ಕ್ಯೂ ಎ ಸಿ ಕಂಡುಹಿಡಿಬೇಕು. ಹಾಗಾದ್ರೆ ನೋಡಿ ಇಷ್ಟು ತೊಗೊಂಡಿರ್ತೀನಿ ಫಸ್ಟ್ ಒನ್ನಿಗೆ, ಇಷ್ಟೇ ತೊಗೊತೀವಿ. ಇದು ಪಿ, ಇದು ಕ್ಯೂ, ಇದು ಬಿ, ಎ ಸಿ ಹೌದಾ. ಇವೆರಡು ಪ್ಯಾರಲಲ್. ನೋಡಿ ಇವೆರಡನ್ನು ಸಿಮಿಲರ್ ಅಂತ ಪ್ರೂವ್ ಮಾಡ್ಬೋದಲ್ಲ, ಈಸಿಯಾಗಿ ಮಾಡ್ಕೋಬೋದು. ಹಿಯರ್ ಆ್ಯಂಗಲ್ ಪಿ ಬಿ ಕ್ಯೂ is equal to angle ABC, common angles. Next angle CAB is equal to angle QPB. ಇವೆರಡು ಹೌದಾ. ಇದು ಕಾಮನ್ ಆ್ಯಂಗಲ್, ಇದು corresponding angles ಹೌದಾ. next direct by A postulate, by AA postulate,
ಏನು ಬರೀಬೋದು? ಟ್ರಯಾಂಗಲ್ ಸಿ ಎ ಬಿ is similar to triangle QPB. ಟ್ರಯಾಂಗಲ್ QPB ಹೌದಾ? ನಾನು ಯಾವ ಸೈಡ್ಸ್ ಬರ್ಕೋಬೋದು ನಾನು? ಇದಕ್ಕೆ ಆಪೋಸಿಟ್ ಇರೋದು ಸಿ ಎ ಬೈ ಪಿ ಕ್ಯೂ ಅಥವಾ ಎ ಸಿ ಬೈ ಪಿ ಕ್ಯೂ. AC by PQ is equal to, ನೆಕ್ಸ್ಟ್ ಇದಕ್ಕೆ ಆಪೋಸಿಟ್ ಇರೋದು AB by PB that is equal to ನೆಕ್ಸ್ಟು ಇನ್ನೊಂದಕ್ಕೆ ಆಪೋಸಿಟ್ ಇರೋದು ಬರ್ಕೋಬೇಕು. ಎಗೆ ಆಪೋಸಿಟ್ ಇರೋದು ಬರ್ಕೊಂಡು ಅಂದರೆ CB by QB ಹೌದಾ? ಇಷ್ಟು ಬರಿಬೋದಲ್ಲ? ನೋಡಿ ನಮಗೆ PQ by AC ಬೇಕು ಹೌದಾ? ಅದು ನೋಡಿ ಇದನ್ನು ತೊಗೊತೀನಿ ಇವೆರಡು. ಅದು ನೋಡಿ ದಟ್ ಇಂಪ್ಲೈಸ್ PQ by AC is equal to PB by AB. ಎರಡು ರೆಸಿಪ್ರೋಕಲ್ ಅಲ್ಲ? ನೋಡಿ ನಮಗೆ AP by PB ಕೊಟ್ಟಿದ್ದಾರೆ ಹೌದಾ? ನಮಗೆ ಇನ್ನೇನು ಕೊಟ್ಟಿರೋದು? ಇದು 1 ಅಂದ್ಕೊಂಡೆ ಅಂದರೆ ಗಿವನ್ AP is to PB is equal to 4:3. That implies AP by PB is equal to 4/3. ಎರಡು ರೆಸಿಪ್ರೋಕಲ್ ಮಾಡಿದ್ವಿ ಅಂದ್ರೆ PB by AP is equal to 3/4 ಹೌದಾ? ಆದರೆ ಫ್ರಮ್ 1 ಏನು ಬರ್ಕೋಬೋದು? PQ by AC is equal to PB by AB ಅಂದರೆ 3/4. That implies PQ is to AC is equal to 3:4 ಹೌದಾ? ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಫಸ್ಟ್ ಒನ್ ಆಯಿತು. ಸೆಕೆಂಡ್ ಒಂದು ನೋಡಿ AR ಕ್ಯಾಲ್ಕುಲೇಟ್ ಮಾಡಬೇಕು ಹೌದಾ? AR ಇದರ ಲೆಂತ್ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡ್ಕೊಳ್ಳಿ. ನೋಡಿ ಇಲ್ಲಿ ಯಾವ ಟ್ರಯಾಂಗಲ್ ತೊಗೋಬೇಕು ಅಂತೇಳಿ ಒಂದು ARC ತೊಗೋಬೇಕು. ಈ ಥರ ಇದೆ ARC, ಇದು 90 ಡಿಗ್ರಿ ಇದೆ ಹೌದಾ? ನೆಕ್ಸ್ಟ್ ನೋಡಿ ಇನ್ನೊಂದು ಟ್ರಯಾಂಗಲ್ ಇತ್ತು ಅಂತೀನಿ PSQ, ಇದು 90 ಡಿಗ್ರಿ ಇದೆ ಹೌದಾ? ನೋಡಿ ಯಾಕೆ ಈ ಥರ ತೊಗೊತಾ ಇದ್ದೀವಿ ಅಂದರೆ ನೋಡಿ ನಮಗೆ AC ಮತ್ತು PQದು ರೇಷಿಯೋ ಗೊತ್ತಿದೆ ತಾನೆ ಹೌದಾ? ಅದು ಬರೋ ಹಾಗೆ ಅರೇಂಜ್ ಮಾಡ್ಕೋಬೇಕು. ನೋಡಿ ಇಲ್ಲಿ AC ಇದೆ, ಇಲ್ಲಿ PQ ಇದೆ ಹೌದಾ? ನೆಕ್ಸ್ಟ್ ನಮಗೆ ಇಲ್ಲಿ ಏನು ಗೊತ್ತಿರೋದು ಮತ್ತೆ QS ಕೊಟ್ಟಿದ್ದಾರೆ ನೋಡಿ, ಅಲ್ಲಿ QS ಬಂದಿದೆ. AR ಕ್ಯಾಲ್ಕುಲೇಟ್ ಮಾಡಬೇಕು, AR ಇದೆ ಹೌದಾ? ಈ ಐಡಿಯಾ ಯೂಸ್ ಮಾಡ್ಕೊಂಡು ಈಸಿಯಾಗಿ ಬರೀಬೋದು. ನೋಡಿ ಹಿಯರ್ ಆ್ಯಂಗಲ್ ARC is equal to angle PSQ that is equal to 90 ಡಿಗ್ರಿ ಬರೀಬೋದು. ನೆಕ್ಸ್ಟ್ ನೋಡಿ ಇಲ್ಲಿ ಯಾವ ಆ್ಯಂಗಲ್ ಸೇಮ್ ಆಗುತ್ತೆ ಅಂದರೆ ನೋಡಿ ಈ ಆ್ಯಂಗಲ್ಲು ಮತ್ತು ಈ ಆ್ಯಂಗಲ್ ಸೇಮ್ ಆಗುತ್ತಾ? ಯಾಕಂದ್ರೆ ಇವೆರಡು ಪ್ಯಾರಲ್ ತಾನೆ, ಇವೆರಡು ಆಲ್ಟರ್ನೇಟ್ ಆ್ಯಂಗಲ್ಸ್ ಆಗುತ್ತೆ. ಅದಕ್ಕೆ ಆ್ಯಂಗಲ್ ACP is equal to angle SPQ. AA postulate by AA postulate, triangle ACR is similar to triangle SPQ. Triangle ACR is similar to triangle SPQ. ಬರೀಬೋದಾ? that implies ಇಲ್ಲಿ ಏನೇನು ಬರ್ಕೊಂತೀವಿ ಆಗಲ್ಲ 90 ಡಿಗ್ರಿಗೆ ಆಪೋಸಿಟ್ ಇರೋದು AC by QP is equal to ಇದಕ್ಕೆ ಆಪೋಸಿಟ್ ಇರೋದು AR by SQ that is equal to RC by SP. ಇಷ್ಟು ಬಂತು ಹೌದಾ? ಏನು ಕಂಡುಹಿಡಿಬೇಕು ನಾವು? AR ಕಂಡುಹಿಡಿಬೇಕು ತಾನೆ, ಹಾಗಾದ್ರೆ ಇದನ್ನು ಬರ್ಕೋಬೇಕು. ಇವೆರಡು ಇಷ್ಟು ಯೂಸ್ ಮಾಡ್ತೀವಿ ನೋಡಿ. ನಮಗೆ ಇಲ್ಲಿ PQ by AC ಗೊತ್ತಿದೆ ಹೌದಾ? ಹಾಗಾದ್ರೆ ಇವೆರಡನ್ನು ರೆಸಿಪ್ರೋಕಲ್ ಮಾಡ್ಕೊಂಡೆ ಅಂದರೆ ಏನು ಬರಿಬೋದು ಈಗ? PQ by AC is equal to SQ by AR. PQ by AC ಅಂದರೆ ಏನು ಗೊತ್ತಿರೋದು? 3/4 ತಾನೆ.
3/4 ಇಸ್ ಈಕ್ವಲ್ ಟು ಎಸ್ ಕ್ಯೂ ಅಂದರೆ ಕೊಟ್ಟಿದ್ದಾರಲ್ಲ ವ್ಯಾಲ್ಯೂ, ಎಸ್ ಕ್ಯೂ ಅಂದರೆ 6 ಕೊಟ್ಟಿದ್ದಾರೆ, 6/AR. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ 3AR ಇಸ್ ಈಕ್ವಲ್ ಟು 24. ದಟ್ ಇಂಪ್ಲೈಸ್ AR ಇಸ್ ಈಕ್ವಲ್ ಟು 8 ಸೆಂಟಿಮೀಟರ್ಸ್ ಬರ್ತದೆ. ಆಯ್ತಲ್ಲ, ಸ್ವಲ್ಪ ಪ್ರಾಬ್ಲಮ್ಸ್ ಡಿಫ್ರೆಂಟ್ ಇದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಅಂತ ಸಿಂಪ್ಲಿಫೈ ಮಾಡ್ಬೋದು. ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ತೊಗೊಳ್ಳಿ. ಪ್ರಾಬ್ಲಮ್ ನಂಬರ್ 27. ಪ್ರಾಬ್ಲಮ್ ನಂಬರ್ 27. In the right angle triangle QPR, right angle triangle QPR, PM is an altitude, PM is an altitude, given that QR is equal to 8 centimeters and MQ is equal to 3.5 centimeters. Calculate the value of a PR. Calculate the value of a PR. ನೋಡಿ ಈ ಥರ ಕೊಟ್ಟಿದ್ದಾರೆ ಡಯಾಗ್ರಾಮ್. PQR ಇದು 90 ಡಿಗ್ರಿ, ಇದು ಆಲ್ಟಿಟ್ಯೂಡ್ ಅಂತ ಹೇಳಿದ್ದಾರೆ, ಇದು 90 ಡಿಗ್ರಿ. ಹೌದಾ? ಇದು 3.5 ಅಂತ ಹೇಳಿದ್ದಾರೆ, ಇಲ್ಲಿಂದ ಇಲ್ಲಿಗೆ 8. ನೋಡಿ ಇಲ್ಲೋಸ್ಟೇ ಯಾವ ಟ್ರಯಾಂಗಲ್ ತೊಗೊಂಡ್ರೆ ಸಿಂಪ್ಲಿಫೈ ಆಗುತ್ತೆ ಅಂತ ಗೊತ್ತಾಗ. ಈಗ PR ಬೇಕು ನಮಗೆ. ಹೌದಾ? PR ಇಲ್ಲಿದೆ. ಹೌದಾ? ನೆಕ್ಸ್ಟ್ ಇನ್ನೊಂದು ಯಾವ್ದು ಕೊಟ್ಟಿರೋದು? QR ಕೊಟ್ಟಿದ್ದಾರೆ. QR, PR, QR ಮತ್ತು MQ ಬರಬೇಕು. ಆ ಥರ ಟ್ರಯಾಂಗಲ್ ತೊಗೊತೀವಿ ನೋಡಿ. ಅರೆ ಈ ಟ್ರಯಾಂಗಲ್ ತೊಗೊತೀವಿ ನೋಡಿ ನಾವು. ಇದು P M Q, ಇದು 90 ಡಿಗ್ರಿ. ಇನ್ನೊಂದು ಇದು ತೊಗೊತೀವಿ PQR, ಇದು 90 ಡಿಗ್ರಿ. ಹೌದಾ? ನೋಡಿ ಇವೆರಡನ್ನ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೋದಲ್ಲ. ಹಿಯರ್ ಆಂಗಲ್ PMQ is equal to angle QPR, that is equal to 90 ಡಿಗ್ರಿ. ಹೌದಾ? ನೆಕ್ಸ್ಟ್ ನೋಡಿ ಎರಡರಲ್ಲೂ ಕಾಮನ್ ಆಂಗಲ್ ಇದೆ Q. ಹಿಯರ್ ಆಂಗಲ್ PQM is equal to angle PQR. ಏನು ಇವೆರಡು ಕಾಮನ್ ಆಂಗಲ್. ಹೌದಾ? ಇದು ಕಾಮನ್ ಆಂಗಲ್, ಇದು 90 ಡಿಗ್ರಿ, ಇನ್ನು ಇದು ಉಳಿದಿರೋದು ಇದು. ಹೌದಾ? therefore by AA postulate, by AA postulate, triangle QMP is similar to triangle QPR. ಅರೆ ರೇಷಿಯೋ ಬರೀಬೋದಲ್ಲ. ದಟ್ ಇಂಪ್ಲೈಸ್ ಫಸ್ಟ್ 90 ಡಿಗ್ರಿಗೆ ಆಪೋಸಿಟ್ ಇರೋದು ಬರ್ಕೊತೀನಿ. QP by QR, QP by QR is equal to ಎಷ್ಟು ಇದಕ್ಕೆ P ಗೆ ಆಪೋಸಿಟ್ ಇರೋದು ಬರೀತೀವಿ. QM by QP, QM by QP, that is equal to ಇನ್ನೊಂದು ಇದಕ್ಕೆ PM by PR, PM by PR. ಹೌದಾ? ಇದು ಯೂಸ್ ಮಾಡಿಕೊಂಡು ಫಸ್ಟ್ ನೋಡಿ QP ಕ್ಯಾಲ್ಕುಲೇಟ್ ಮಾಡ್ಕೊತೀನಿ, ಈಸಿ ಆಗುತ್ತೆ ನೋಡಿ. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಏನು ಬರುತ್ತೆ? QP ಸ್ಕ್ವೇರ್ ಇಸ್ ಈಕ್ವಲ್ ಟು QR ಇಂಟು QM. ಹೌದಾ? QR ಅಂದರೆ ವ್ಯಾಲ್ಯೂ 8 ಕೊಟ್ಟಿದ್ದಾರೆ, QM ಅಂದರೆ 3.5 ಕೊಟ್ಟಿದ್ದಾರೆ. ಹೌದಾ? QP ಸ್ಕ್ವೇರ್ ಇಸ್ ಈಕ್ವಲ್ ಟು 8 ಇಂಟು 3.5. ಹೌದಾ? ಅಂದರೆ 8 5 is 40, 4 ಕ್ಯಾರಿ ಬರೋದಾ? 8 3 is 24 ಪ್ಲಸ್ 4 ಅಂದರೆ 28.0. ಹಾಗಾದರೆ QP ಸ್ಕ್ವೇರ್ ಇಸ್ ಈಕ್ವಲ್ ಟು 28 ಬಂತು. ಹೌದಾ? ನಮಗೆ ಆ್ಯಕ್ಚುಲಿ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿರೋದು? PR ತಾನೇ.
ಅದು ನೋಡಿ ಪಿ ಆರ್ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯೂ ಪಿ ಗೊತ್ತಿದೆ, ಕ್ಯೂ ಆರ್ ಗೊತ್ತಿದೆ ಅಲ್ಲ, ಈ ಕ್ಯೂ ಪಿ ಗೊತ್ತಿದೆ, ಕ್ಯೂ ಆರ್ ಗೊತ್ತಿದೆ. ಆಗ ನೋಡಿ ಫ್ರಮ್ ಟ್ರಯಾಂಗಲ್ ಕ್ಯೂ ಪಿ ಆರ್, ಫ್ರಮ್ ಟ್ರಯಾಂಗಲ್ ಕ್ಯೂ ಪಿ ಆರ್ ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಬೋದಲ್ಲ. ಕ್ಯೂ ಪಿ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್, ಕ್ಯೂ ಪಿ ಸ್ಕ್ವೇರ್ ಪ್ಲಸ್ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕ್ಯೂ ಆರ್ ಸ್ಕ್ವೇರ್. ಹೌದಾ ನೋಡಿ, ಕ್ಯೂ ಪಿ ಸ್ಕ್ವೇರ್ ಅಂದರೆ 28, ಪಿ ಆರ್ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯೂ ಆರ್ ಅಂದರೆ ಏನು ಕೊಟ್ಟಿರೋದು 8 ಹಾಗಾದ್ರೆ 8 ಸ್ಕ್ವೇರ್ ಅಥವಾ ಪಿ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 64 ಮೈನಸ್ 28. 64 ಮೈನಸ್ 28 ಅಂದರೆ 36 ಬರುತ್ತಲ್ಲ. ಹಾಗಾದ್ರೆ ಪಿ ಆರ್ ಇಸ್ ಈಕ್ವಲ್ ಟು 6 ಬರುತ್ತೆ. ಬೇರೆ ಐಡಿಯಾಸ್ ಯೂಸ್ ಮಾಡ್ಕೋಬೋದು, ಇಲ್ಲ ಪೈಥಾಗರಸ್ ಥಿಯರಮ್ ಯೂಸ್ ಮಾಡ್ಕೊಂಡು ಮಾಡಿದ್ದೀನಿ ಅಷ್ಟೇ. ಹೌದಾ, ಬೇರೆ ಐಡಿಯಾನ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡ್ಬೋದು. ಆಯ್ತಲ್ಲ. ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ಳಿ. 28, ಪ್ರಾಬ್ಲಮ್ ನಂಬರ್ 28. Next problem 28. In the figure, given below, the medians BD and CE of a triangle ABC meet at G. Prove that first one, triangle EGD is similar to triangle CGB, and second one, BG is equal to GD from 1. ಡಯಾಗ್ರಾಮ್ ಈ ಥರ ಇದೆ. ನೋಡ್ಕೊಳ್ಳಿ ಫಸ್ಟು. ಈ ಪ್ರಾಬ್ಲಮ್ ಡಿಫರೆಂಟ್ ಇದೆ. ಆ್ಯಕ್ಚುಲಿ ನಿಮಗೆ ನೆಕ್ಸ್ಟು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಬರುತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ, ಅದನ್ನು ಯೂಸ್ ಮಾಡಿಕೊಂಡ್ರೆ ಇದು ಈಸಿ ಆಗಿಬಿಡುತ್ತೆ. ಅದೇ ಸಿಮಿಲರ್ ಟ್ರಯಾಂಗಲಲ್ಲೇ ಕೊಟ್ಬಿಟ್ಟಿದ್ದಾರೆ. ಇದನ್ನು ಸಿಮಿಲರ್ ಟ್ರಯಾಂಗಲ್ ಯೂಸ್ ಮಾಡ್ಕೊಂಡು ಮಾಡಿದ್ವಿ ಅಂದರೆ ಸ್ವಲ್ಪ ಲೆಂತಿ ಆಗುತ್ತೆ. ಇದು ಫಸ್ಟ್ ನೋಡ್ಕೊಳ್ಳಿ. ಫಸ್ಟ್ ಸಿಮಿಲರ್ ಟ್ರಯಾಂಗಲ್ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ಕೊತೀನಿ ನೋಡಿ. ಇದ್ರಲ್ಲಿ ನಾವು ಫಸ್ಟು ಏನೇನು ಕೊಟ್ಟಿರೋದು ನನಗೆ, ಬಿ ಡಿ ಆ್ಯಂಡ್ ಸಿ ಇ ಆರ್ ಮೀಡಿಯನ್ಸ್ ಅಂತ ಹೇಳಿದ್ದಾರೆ. ಹೌದಾ, ಗಿವನ್ ಬಿ ಡಿ ಆ್ಯಂಡ್ ಸಿ ಇ ಆರ್ ಮೀಡಿಯನ್ಸ್. ಹೌದಾ, ಹೌದಾ ನೋಡಿ. ಹಾಗಾದ್ರೆ ಮೀಡಿಯನ್ಸ್ ಆಗಿದೆ ಅಂದರೆ ದಟ್ ಇಂಪ್ಲೈಸ್ ಇಲ್ಲಿ ಏನಾಗುತ್ತೆ, ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಡಿ ಎನ್, ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ. ಹೌದಾ, ಇ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ಆಯಿತು ಅಂದರೆ ದಟ್ ಇಂಪ್ಲೈಸ್ ಈಗ ಬರೀಬೋದಾ, ಎ ಬಿ ಇಸ್ ಈಕ್ವಲ್ ಟು ಎ ಇ ಬರೀಬೋದಲ್ಲ. ಯಾಕಂದರೆ ಇ ಇಸ್ ದ ಮಿಡ್ ಪಾಯಿಂಟ್ ಆಫ್ ಎ ಬಿ ಆಯ್ತು ಅಂದರೆ ಈ ಲೆಂತ್ ಸೇಮ್ ಇರುತ್ತೆ. ದೆಫ್ ಎ ಬಿ ಇಸ್ ಈಕ್ವಲ್ ಟು ಎ ಇ ಅಂತ ಬರೀಬೋದು. ಅಥವಾ ಎ ಬಿ ಬೈ ಎ ಇ ಇಸ್ ಈಕ್ವಲ್ ಟು 2/1. ಇದನ್ನು ಯೂಸ್ ಮಾಡ್ಕೊತೀವಿ, ಗೊತ್ತಿರಬೇಕು. ನೆಕ್ಸ್ಟ್ ನೋಡಿ ಅದೇ ಥರ ನಾವು ಗಿವನ್ ಅಥವಾ ನಾವು ಬಿ ಡಿ ಇಸ್ ದ ಮೀಡಿಯನ್ ಆಯ್ತು ಅಂದರೆ ಡಿ ಈಸ್ ದ ಮಿಡ್ ಪಾಯಿಂಟ್ ಆಫ್ ಎ ಸಿ, ದಟ್ ಇಂಪ್ಲೈಸ್ ಇಲ್ಲೂ ಅದೇ ಥರ ಬರೀಬೋದು ತಾನೆ. ಎ ಸಿ ಇಸ್ ಈಕ್ವಲ್ ಟು 2AD ಬರೀಬೋದು, 2AD. ದಟ್ ಇಂಪ್ಲೈಸ್ ಇಲ್ಲಿ ಏನು ಬರುತ್ತೆ, ಎ ಸಿ ಬೈ ಎ ಡಿ ಇಸ್ ಈಕ್ವಲ್ ಟು 2. ಇದನ್ನ 1 ಅಂತ ತೊಗೊತೀನಿ, ಇದನ್ನ 2. ಹೌದಾ, ಇದನ್ನು ನಾವು ಆ್ಯಂಗಲ್ ಬಿ ಎ ಸಿ
ನಾವು ಆ್ಯಂಗಲ್ ಬಿ ಎ ಸಿ ಇಸ್ ಈಕ್ವಲ್ ಟು ಆ್ಯಂಗಲ್ ಇ ಎ ಡಿ ಬರೀಬೋದಾ? ಯಾಕೆ ಆ್ಯಂಗಲ್ ಬಿ ಎ ಸಿ ಮತ್ತು ಇ ಎ ಡಿ ಎರಡು ಸೇಮ್ ಇರುತ್ತಾನೆ. ಇದೇನಿದು ಕಾಮನ್ ಆ್ಯಂಗಲ್ ಇದು, ಹೌದಾ? ಕಾಮನ್ ಆ್ಯಂಗಲ್ ಹೌದಾ? ಜೊತೆ ನಮಗೇನು ಗೊತ್ತಿಲ್ಲ, ಫ್ರಮ್ 1 and 2, ಫ್ರಮ್ 1 and 2 ಏನೇನು ಬರೀಬೋದು? ಎ ಬಿ ಬೈ ಎ ಇ ಇಸ್ ಈಕ್ವಲ್ ಟು ಎ ಬಿ ಬೈ ಎ ಇ ಇಸ್ ಈಕ್ವಲ್ ಟು ಎ ಸಿ ಬೈ ಎ ಡಿ. ಹೌದಾ? 13 ಪ್ಲಸ್ ಇದನ್ನು ಈ ಕಡೆ ತೊಗೊತೀನಿ. ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಡಿ ಬಂತು. ಹೌದಾ? ಅಂದರೆ ಎ ಬಿ ಬೈ ಎ ಸಿ ಇಸ್ ಈಕ್ವಲ್ ಟು ಎ ಇ ಬೈ ಎ ಡಿ ಅಂದರೆ ಅದೇನು ನಮಗೆ ಅಂದರೆ ದಟ್ ಇಂಪ್ಲೈಸ್ ಸೈಡ್ಸ್ inclined to a common angle are proportional. ಹೌದಾ? that by SAS postulate ಯಾವ ಟ್ರಯಾಂಗಲ್ ನೋಡಿ, ಟ್ರಯಾಂಗಲ್ ಬಿ ಎ ಸಿ is similar to triangle EAD. ಹೌದಾ? ನೋಡಿ, ಸಿಮಿಲರ್ ಆಯಿತು ಅಂದರೆ ಇಲ್ಲಿ ಇನ್ನೂ ಏನೇನು ಬರ್ಬೋದು ಅಂದ್ರೆ ನೋಡಿ ಒಂದಿಷ್ಟಂತೂ ಗೊತ್ತಿದೆ ನಮಗೆ. ಇಲ್ಲಿಗ ಇವೆರಡು ಟ್ರಯಾಂಗಲ್ ಸಿಮಿಲರ್ ಆಯಿತು ಅಂದ್ರೆ ನೋಡಿ, ಕಾಮನ್ ಆ್ಯಂಗಲಿಗೆ ಆಪೋಸಿಟ್ ಇರೋದು ಯಾವುದಾದ್ರು ಬಿ ಸಿ ಬೈ ಇ ಡಿ. ದಟ್ ಇಂಪ್ಲೈಸ್ ಬಿ ಸಿ ಬೈ ಇ ಡಿ ಇಸ್ ಈಕ್ವಲ್ ಟು ಬಿ ಸಿ ಬೈ ಇ ಡಿ ಇಸ್ ಈಕ್ವಲ್ ಟು ನೆಕ್ಸ್ಟು ಇನ್ನು ಏನೇನು ಬರ್ಕೋಬೋದು ನಾನು, ಎ ಬಿ ಬೈ ಎ ಇ, ಎ ಬಿ ಬೈ ಎ ಇ ಇಸ್ ಈಕ್ವಲ್ ಟು ಎ ಸಿ ಬೈ ಎ ಡಿ ಬರೀಬೋದಲ್ಲ. ಸೈಡ್ಸ್ ಆರ್ ಪ್ರಪೋರ್ಷನಲ್ ತೊಗೊತಾ ಇದ್ದೀನಿ. ದಟ್ ಇಂಪ್ಲೈಸ್ ನೋಡಿ ನಮಗೆ ಎ ಬಿ ಬೈ ಎ ಇ ಅಂದರೆ ಏನು ಗೊತ್ತಿರೋದು 2/1 ತಾನೆ. ಅದರಲ್ಲಿ ಬಿ ಸಿ ಬೈ ಇ ಡಿನೂ ಏನಾಗಿರುತ್ತೆ 2/1. ಹೌದಾ? ನೋಡಿ ಇದನ್ನು ಯೂಸ್ ಮಾಡ್ಕೊತೀವಿ, ಗೊತ್ತಿರಬೇಕು. ಇದು ಈಕ್ವೇಷನ್ ನಂಬರ್ 3 ಅಂತ ತೊಗೊಂತೀನಿ. ಜೊತೆಗೆ ಇನ್ನೊಂದು ಏನು ಗೊತ್ತಾಗುತ್ತೆ ಅಂದ್ರೆ, ಸಿನ್ಸ್ ಟ್ರಯಾಂಗಲ್ ಬಿ ಎ ಸಿ ಈಸ್ ಸಿಮಿಲರ್ ಟು ಟ್ರಯಾಂಗಲ್ ಇ ಎ ಡಿ ತಾನೆ, ಅವಾಗ ಈಕ್ವ ಆ್ಯಂಗುಲರ್ ಆಗಬೇಕಲ್ಲ. ದಟ್ ಇಂಪ್ಲೈಸ್ ಆ್ಯಂಗಲ್ ಎ ಇ ಡಿ, ಆ್ಯಂಗಲ್ ಎ ಇ ಡಿ ಇಸ್ ಈಕ್ವಲ್ ಟು ಆ್ಯಂಗಲ್ ಎ ಬಿ ಸಿ ಬರೀಬೋದಾ? ಯಾಕಂದರೆ ಈಕ್ವ ಆ್ಯಂಗುಲರ್ ಆಗಲೇಬೇಕು, ಸಿಮಿಲರ್ ಇದೆ ಅಂತ ಹೇಳಿದ್ರೆ. ಆ್ಯಂಡ್ ಎ ಇ ಬಿ ಈಸ್ ಅ ಸ್ಟ್ರೈಟ್ ಲೈನ್ ಅಲ್ಲ, ಆ್ಯಂಡ್ ಎ ಇ ಬಿ ಈಸ್ ಅ ಸ್ಟ್ರೈಟ್ ಲೈನ್. ನೋಡಿ ಇಷ್ಟು ಆಯಿತು ಅಂದರೆ ಏನು ಬರೀಬೋದು ನೋಡಿ, ಎ ಇ ಡಿ ಮತ್ತು ಎ ಬಿ ಸಿ ಈಕ್ವಲ್ ಇದೆ. ಎ ಇ ಬಿ ಸ್ಟ್ರೈಟ್ ಲೈನ್ ಆಗಿದೆ ಅಂದರೆ ಇವೆರಡು ಏನಾಗ್ಬಿಡುತ್ತೆ ಅಂದರೆ ಪ್ಯಾರಲಲ್ ಆಗುತ್ತೆ. ದಟ್ ಇಂಪ್ಲೈಸ್ ಇ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ. ಹೌದಾ? ನೆಕ್ಸ್ಟ್ ನೋಡಿ, ಇ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಆಯಿತು. ಈಗ ನಾವು ಈಗ ಇದನ್ನು ಪ್ರೂವ್ ಮಾಡ್ಕೊತೀವಿ ನೋಡಿ. ಫಸ್ಟ್ ಒನ್ ಇದು ಇ ಡಿ, ಇದು ಜಿ, ಇದು ಬಿ ಸಿ. ಹೌದಾ? ಫಸ್ಟ್ ಒನ್ ಪ್ರೂವ್ ಮಾಡ್ಬೋದು. ಹಿಯರ್ ಆ್ಯಂಗಲ್ ಬಿ ಜಿ ಸಿ is equal to angle EGD. ಏನಿದು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ ಅಲ್ಲ. ಹೌದಾ? ಇವೆರಡು ಆ್ಯಂಗಲ್ ಸೇಮ್ ಇದೆ. ಸಿನ್ಸ್ ಇ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ ಅಲ್ಲ, ದಟ್ ಇಂಪ್ಲೈಸ್ ಇಲ್ಲಿ ಏನು ಬರ್ಕೊತೀವಿ, ಆ್ಯಂಗಲ್ ಡಿ ಇ ಜಿ ಇಸ್ ಈಕ್ವಲ್ ಟು ಆ್ಯಂಗಲ್ ಜಿ ಸಿ ಬಿ. ಏನೇನು ಆಲ್ಟರ್ನೇಟ್ ಆ್ಯಂಗಲ್ಸ್. ಇದು ಹೌದಾ? ಬೈ ಎ ಪಾಸ್ಟುಲೇಟ್ ಟ್ರಯಾಂಗಲ್ ನೋಡಿ ಇ ಜಿ ಡಿ ಸಿಮಿಲರ್ ಟು ಟ್ರಯಾಂಗಲ್ ಸಿ ಜಿ ಬಿ. ಒಂದು ಪ್ರೂವ್ ಆಯ್ತಲ್ಲ. ಹೌದಾ?
ನೋಡಿ ಸೆಕೆಂಡ್ ಒಂದು ಮಾಡ್ಕೋಬೇಕು ಅಂದರೆ ದಟ್ ಇಂಪ್ಲೈಸ್ ಇವೆರಡು ಸಿಮಿಲರ್ ಇದೆ ಅಂದರೆ ಏನು ಬರೀಬೋದು ನಾವು, ಇದಕ್ಕೆ ಆಪೋಸಿಟ್ ಇರೋದು ಇ ಡಿ ಬೈ ಬಿ ಸಿ, ಇ ಡಿ ಬೈ ಬಿ ಸಿ ಇಸ್ ಈಕ್ವಲ್ ಟು, ಇದಕ್ಕೆ ಆಪೋಸಿಟ್ ಇರೋದು ಯಾವುದು, ಜಿ ಡಿ ಬೈ ಜಿ ಬಿ, ಜಿ ಡಿ ಬೈ ಜಿ ಬಿ. ಯಾಕಂದರೆ ನೋಡಿ ನಿಮಗೆ ಅದೇ ಬೇಕಾಗಿರೋದಲ್ಲ, ಜಿ ಡಿ ಬೇಕು ಜಿ ಬಿ ಬೇಕು, ಹೌದಾ, ಬರೀಬೋದಾ, ದಟ್ ಇಂಪ್ಲೈಸ್ ನೋಡಿ ಇ ಡಿ ಬೈ ಬಿ ಸಿ ಅಂದರೆ ಏನು ಗೊತ್ತಿದೆ, ಇ ಡಿ ಬೈ ಬಿ ಸಿ ಬೇಕು ಅಂದರೆ ನಾನು ಇದನ್ನು ರೆಸಿಪ್ರೋಕಲ್ ಮಾಡ್ಬೇಕು ತಾನೆ, ಹಾಗಾದ್ರೆ ಇದನ್ನ ಬಿ ಸಿ ಬೈ ಇ ಡಿ ಇಸ್ ಈಕ್ವಲ್ ಟು ಜಿ ಬಿ ಬೈ ಜಿ ಡಿ ಬರೀಬೋದಾ. ಬಿ ಸಿ ಬೈ ಇ ಡಿ ಅಂದರೆ 2 ಗೊತ್ತಿದಲ್ಲ, 2 ಬೈ 1 ಇಸ್ ಈಕ್ವಲ್ ಟು ಜಿ ಬಿ ಬೈ ಜಿ ಡಿ, ಇಲ್ಲಿ ಫ್ರಮ್ 3, ಹೌದಾ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ, ಜಿ ಬಿ ಇಸ್ ಈಕ್ವಲ್ ಟು 2 ಜಿ ಡಿ ಬಂದ್ಬಿಡುತ್ತೆ, ಹೌದಾ, ಜಿ ಬಿ ಇಸ್ ಈಕ್ವಲ್ ಟು 2 ಜಿ ಡಿ. ನೋಡಿ ಇದನ್ನು ಡಿಫರೆಂಟ್ ಅದ ಪ್ರಾಬ್ಲಮ್ಮು, ಅದು ನೋಡಿ ನಾನು ಇನ್ನೂ ಈಸಿಯಾಗಿ ಮಾಡ್ಕೋಬೋದು. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಂತ ಬರುತ್ತೆ, ಅದನ್ನ ಯೂಸ್ ಮಾಡ್ಕೊಂಡು ನಾವು ಇದನ್ನ ಈಸಿಯಾಗಿ ಸಿಂಪ್ಲಿಫೈ ಮಾಡ್ಬೋದು, ಆಯ್ತಲ್ಲ. ಅಂದರೆ ಈಗ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ತೊಗೊತೀನಿ, ಅದು ತೊಗೊಂಡು ಆ ಥಿಯರಮ್ನ ಪ್ರೂವ್ ಮಾಡಿದ್ಮೇಲೆ ಮತ್ತೊಂದು ಸಲ ಈ ಪ್ರಾಬ್ಲಮ್ಸ್ ಮಾಡಿಸ್ತೀನಿ, ಆಯ್ತಲ್ಲ. ಇಲ್ಲಿ ನಾವೀಗ ಬರೀ ಸಿಮಿಲರ್ ಟ್ರಯಾಂಗಲ್ನ ಯೂಸ್ ಮಾಡ್ಕೊಂಡು ಸಿಂಪ್ಲಿಫೈ ಮಾಡಿದ್ದೀವಿ, ಹೌದಾ. ಈಗ ಫಸ್ಟ್ ನೋಡಿ ಈ ಟ್ರಯಾಂಗಲ್ನ ಸಿಮಿಲರ್ ಅಂತ ಮಾಡ್ಕೊಂಡಿದ್ದೀವಿ, ಅದಾಗ ನಮಗೆ ಇ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ ಅಂತ ಗೊತ್ತಾಯ್ತು, ಹೌದಾ. ಎಲ್ಲೆಲ್ಲಿ ಪ್ಯಾರಲಲ್ ಪ್ರೂವ್ ಮಾಡ್ಬೋದಲ್ಲ ಅಲ್ಲೆಲ್ಲ ನಾವು ಈಸಿಯಾಗಿ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ನ ಯೂಸ್ ಮಾಡ್ಬೋದು, ಆಯ್ತಲ್ಲ. ಈಗ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಗೊತ್ತಿತ್ತು ಅಂದರೆ ಇದು ನೋಡಿದ ತಕ್ಷಣ ಡೈರೆಕ್ಟಾಗಿ ಇದನ್ನು ಬರ್ಕೋಬೋದು ನಾವು, ಇ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ ಅಂತ ಬರಿಬೋದು. ಅಲ್ಲೊಂದು ಸ್ಟೇಟ್ಮೆಂಟ್ ಬರ್ಬಿಟ್ರೆ ಸಾಕು, ಇ ಡಿ ಇಸ್ ಪ್ಯಾರಲಲ್ ಟು ಬಿ ಸಿ ಅಂತ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಇಷ್ಟು ಮಾಡ್ಕೊಂಬಿಟ್ರೆ ಡೈರೆಕ್ಟಾಗಿ ಪ್ರೂವ್ ಆಗಿಬಿಡ್ತದೆ, ಹೌದಾ. ಈಗ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ಕೊತೀವಿ. ಸಿಮಿಲಾರಿಟಿ ಯೂಸ್ ಮಾಡ್ಕೊಂಡು ಹೇಗೆ ಮಾಡಿದ್ದೀವಿ ಅಂತಲೂ ಐಡಿಯಾ ಗೊತ್ತಿರಲಿ, ಆಯ್ತಲ್ಲ. ಥ್ಯಾಂಕ್ ಯು.